ಶ್ರೀಮಠದ ಶ್ರೀಗಳ ಧರ್ಮ ಕಾರ್ಯಗಳು ಶ್ಲಾಘನೀಯವಾದವು. ಮಠಮಾನ್ಯಗಳ ಪುರಾಣ ಪ್ರವಚನಗಳಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಹಾಗೂ ಸುಖ ಸಂಸಾರಕ್ಕೆ ದಾರಿ. ಸಂಸದ ಜಿ. ಕುಮಾರ್ ನಾಯಕ್. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗವೆಂಬುದು ಜೀವನದ ಭದ್ರಕೋಟೆ ಇದ್ದಂತೆ. ಅಭಿನವಶ್ರೀ. ನಗರದ ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಅಭಿನವ ರಾಯಚೂಟ್ ವೀರಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಅಯ್ಯಾಚಾರ, ಲಿಂಗ ದೀಕ್ಷೆ ಹಾಗೂ ಪುಟ್ಟ ಮಗುವಿಗೆ ಅನ್ನಪ್ರಾಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದ ಶ್ರೀಮಠದ ಕತ್ತು ಗದ್ದಿಗೆಗೆ ಜಲಾಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಹೂ ಪುಷ್ಪಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಗಳು ಜರುಗಿದವು. ನಂತರ ಅಭಿನವ ಶ್ರೀಗಳು ಶ್ರೀಮಠದ ಶಿವಯ್ಯ ಶಾಸ್ತ್ರಿಗಳವರ ಪೌರೋಹಿತ್ಯದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಗೆ ಪೂಜೆ, ಅಲಂಕಾರ ಸಲ್ಲಿಸಿ ಸರ್ವ ಭಕ್ತರ ಸಮ್ಮುಖದಲ್ಲಿ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿಕೊಂಡರು. ಶ್ರೀಗಳೊಂದಿಗೆ ಸದ್ಭಕ್ತರು ಸಹಿತ ತಮ್ಮ ಇಷ್ಟಲಿಂಗ ಪೂಜೆ ಮಾಡಿಕೊಂಡರು. ಶ್ರೀಗಳಿಂದ ಕರ್ಣ ಪ್ರಸಾದ ಸ್ವೀಕರಿಸಿದರು. ಜಂಗಮ ಒಟುವಿಗೆ ಅರಿಶಿಣ ಕುಂಕುಮ ಲೇಪನ ಮಾಡಿ ಆತನಿಗೆ ಆರತಿ ಬೆಳಗಿ ಶಾಸ್ತ್ರಿಗಳ ಮಂತ್ರೋಪದೇಶದೊಂದಿಗೆ ನೀಡಿರುವುದು. ಶ್ರೀಗಳಿಂದ ಲಿಂಗ ದೀಕ್ಷೆ, ಮಂತ್ರ ದೀಕ್ಷೆ, ಅಯ್ಯಾಚಾರವನ್ನು ನೆರವೇರಿಸಿದರು. ಇನ್ನುಳಿದ ಜಂಗಮ ದಂಪತಿಗಳು ಲಿಂಗ ದೀಕ್ಷೆ ಪಡೆದರು. ವಿಶೇಷವಾಗಿ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರ ಮೊಮ್ಮಗ ಚಿರಂಜೀವಿ ಅಗಸ್ತ್ಯ ಇವರಿಗೆ ಶ್ರೀಗಳು ಭಸ್ಮಧಾರಣೆ ಮಾಡಿ ಮಂತ್ರೋಪದೇಶದೊಂದಿಗೆ ರಜತ ಚಮಚದಿಂದ ಅನ್ನಪ್ರಾಶನವನ್ನು ನೆರವೇರಿಸಿದರು. ನಂತರ ಧರ್ಮ ಸಂದೇಶವನ್ನು ನೀಡಿದ ಶ್ರೀಮಠದ ಅಭಿನವ ಶ್ರೀಗಳು ಶ್ರಾವಣ ಮಾಸದ ಪ್ರಯುಕ್ತ ಶ್ರೀಮಠದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆಯೊಂದಿಗೆ ಇಷ್ಟೊಂದು ಶುಭ ಕಾರ್ಯಗಳು ಜರುಗಿದ್ದು ಸಂತೋಷ ತಂದಿದೆ. ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಪೂಜಾ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸದ್ಭಕ್ತರು ಆಗಮಿಸಿದ್ದು ಶ್ರೀಮಠದ ಮೇಲೆ ತಾವು ಇಟ್ಟಿರುವ ಭಕ್ತಿ ಎಂತಹದ್ದೆಂದು ತೋರಿಸುತ್ತದೆ. ಅಯ್ಯಾಚಾರ ಹಾಗೂ ಚಿರಂಜೀವಿ ಅಗಸ್ತ್ಯ ಇವರಿಗೆ ಅನ್ನಪ್ರಾಶನ ಪೂಜೆ ಕಾರ್ಯಕ್ರಮದಲ್ಲಿ ಮಗುವಿನ ಮಾತಾಪಿತೃಗಳು ಆಗಮಿಸಿದ್ದು ತುಂಬಾ ಸಂತೋಷ ತಂದಿದೆ. ಇವೆಲ್ಲ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿರುವಂತಹ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೆಚ್ಚಿಸುವ ಕಾರ್ಯಕ್ರಮಗಳಾಗಿವೆ. ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನೆಯಲ್ಲಿ ನಿತ್ಯವೂ ಇಷ್ಟಲಿಂಗ ಪೂಜೆಯನ್ನು ಪೂಜಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ ಹೆಸರಿಲ್ಲದೆ ದೂರವಾಗಿ ಜೀವನದಲ್ಲಿ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿ ಹೊಂದುತ್ತೀರಾ. ಇಂದಿನ ಕಾಲದಲ್ಲಿ ನಮ್ಮ ಹಿರಿಯರು ದಿನದ 24 ತಾಸುಗಳಲ್ಲಿ ಕನಿಷ್ಠ 6 ಬಾರಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿದ್ದರು. ಬದಲಾದ ದಿನಮಾನದಂತೆ 6 ಬಾರಿ ಹೋಗಿ ಪ್ರಸ್ತುತವಾಗಿ ದಿನಕ್ಕೆ 1 ಬಾರಿಯಾದರೂ ಇಷ್ಟಲಿಂಗ ಪೂಜೆ ನೆರವೇರಿಸಿಕೊಳ್ಳಿ ಎಂದು ಜಗದ್ಗುರುಗಳು, ಬಸವಾದಿ ಶಿವಶರಣರು, ಸಂತರು ಮಾರ್ಗದರ್ಶನ ಮಾಡಿದರೂ ಸಹಿತ ಟಿವಿ, ಮೊಬೈಲ್ಗಳ ಹಾವಳಿಗಳಿಂದ ಕೆಲವು ಜನರಿಗೆ ಆ 1 ಬಾರಿ ಇಷ್ಟಲಿಂಗ ಪೂಜೆಗೂ ಸಮಯವಿಲ್ಲದಂತಾಗಿದೆ ಎಂದು ನುಡಿದರು. ಹುಲಿ ಬೇಕಾಯ್ತು, ಹುಲಿಗಳನ್ನ ನೋಡು, ನನ್ನ ಬಳಿ ಬಂದೂಕಿನ ಲೈಸೆನ್ಸ್ ಅದ ಅಂತೇಳಿ ಹುಲಿ ತೋರಿಸ್ತಾನಂತ. ಅದು ಹುಲಿ ಬಿಡ್ತದೆ ಅಂದ್ರೆ ಬಂದೂಕಿನ ಲೈಸೆನ್ಸ್ ಅದ ಅಂದ್ರೆ ಹುಲಿ ಏನ್ ಮಾಡ್ಬೇಕ, ಅವನನ್ನ ತಿಂದು ಮುಗಿಸ್ತದ. ಹಂಗ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಅಂತ ಹೇಳ್ತೀವಿ. ಏನಿಲ್ರಿ, ಲಿಂಗ ಅಂತಕ್ಕಂಥ ಬಂದೂಕ ನಮ್ಮಲ್ಲಿ ಏನಾಗಲ್ಲ ಇಲ್ಲಾಗದ ಹೇಳಿ ಧರ್ಮೇಂದ್ರಗಳ ನಮ್ಮನ್ನು ಏನ್ ಮಾಡ್ತಾವ, ಕಟ್ ಮಾಡ್ತಾವ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಲಿಂಗವನ್ನ ಕಲಿಸ್ಕೋಬೇಕು, ಆ ಲಿಂಗದ ಪೂಜೆಯನ್ನ ಮಾಡಬೇಕಂತಕ್ಕಂಥದನ್ನ ನಮ್ಮ ಶಿವಯ್ಯರು ಹೇಳಿದರು. 2 ಸಲ ಮಾಡಿ, 3 ಸಲ ಮಾಡಿ ಅಂತ ಹೇಳಿ ಲಿಂಗ ಪೂಜೆ ಮಾಡ್ಕೊ ಅಂತ ಹೇಳಿದ್ರು. ಮೊದಲೆಲ್ಲ ಹಿಂದಿನ ಕಾಲದೊಳಗೆ ಎಷ್ಟು ಟೈಮ್ ಮಾಡ್ಕೊತಿದ್ದೆ ಅಂದ್ರೆ ವೇದ ಆತ್ಮಗಳು ಹೇಳ್ತಾವ 6 ಸಲ ಮಾಡ್ಕೊತಿದ್ರಂತ. 1 ಸಲ 2 ಸಲ ಅಲ್ಲ, ಹಗಲಿನ ಹೊತ್ತ 3 ಟೈಮ್, ರಾತ್ರಿ ಹೊತ್ತ 3 ಟೈಮ್ ಮಾಡ್ಕೊತಿದ್ರಂತ. ಇಷ್ಟು ಅಭಿಮಾನ ಅಂತಕ್ಕಂಥದ್ದು ಬೇಕು. ಇಲ್ಲೆಲ್ಲ ಬಂದಿದ್ದು ಬಹಳ ಜನ ಪುರಾಣ ಬರ್ತಾರ, ಬಹಳ ಜನ ನಾವೆಲ್ಲರೂ ಕೂಡ ಈ ಯಾರಪ್ಪ ಅಂತ ಕೇಳಿದ್ರೆ ನಾನು ವೀರಶೈವ ಲಿಂಗಾಯತ ಅಂತ ಹೇಳಿದ್ದೀನಿ. ಆದ್ರೆ ಅಂಗಿ ಬಿಚ್ಚಿ ನೋಡದೆ ಬಂದ್ರೆ ಬರೋಳಗ ಏನಿಲ್ಲ, ಲಿಂಗನೇ ಇಲ್ಲ. ಧರ್ಮದ ಬಗ್ಗೆ ಅಭಿಮಾನ ಬೇಕು. ಭಸ್ಮ ಹಚ್ಕೋಬೇಕು, ಗಂಧ ಹಚ್ಕೋಬೇಕು. ಅದರ ಬಗ್ಗೆ ನಮಗೆ ಅಭಿಮಾನ ಇಲ್ಲ. ಬಹಳಷ್ಟು ಮನೆಯಾಗಿದ್ದ ಕೆಲವು ಜನ ಭಸ್ಮ ಹಚ್ಕೊಳ್ತಾರೆ, ಹೊರಗೆ ಬರಬೇಕಾದ್ರೆ ಭಸ್ಮ ಅಳಿಸ್ಕೊಂಡು ಏನ್ ಮಾಡ್ತಾರೆ, ಹೊರಗೆ ಬರ್ತಾರೆ. ಹಾಗಾಗಬಾರದು. ಕಳೆದ 4-5 ದಿನದ ಹಿಂದೆ ಶ್ರೀಮಠದ ಪುರಾಣ ಪ್ರವಚನದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಜಿ. ಕುಮಾರ್ ನಾಯಕ್ ರವರು ಮತ್ತು ನಗರಸಭೆ ಉಪಾಧ್ಯಕ್ಷರಾದ ಸಾಜಿದ್ ಸಮೀರ್ ರವರು ಹಾಗೂ ಇನ್ನುಳಿದ ಜನಪ್ರತಿನಿಧಿಗಳು ಭಾಗವಹಿಸಿ
ಶ್ರೀಗಳಿಂದ ಶುಭಾಶೀರ್ವಾದ ಪಡೆದಿದ್ದರು. ಇದೇ ಸಮಯದಲ್ಲಿ ಹತ್ತನೂರಿನ ಒಬ್ಬ ಹಿರಿಯ ವೃದ್ಧೆ ತಮ್ಮ ಹತ್ತನೂರಿನ 50 ಜನ ಮಹಿಳೆಯರನ್ನು ತನ್ನ ಸ್ವಂತ ಖರ್ಚಿನಲ್ಲಿ ವಾಹನವನ್ನು ಮಾಡಿಕೊಂಡು ಕರೆದುಕೊಂಡು ಬಂದು ಶ್ರೀಗಳ ದರ್ಶನ ಮತ್ತು ಪುರಾಣ ಪ್ರವಚನದ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇಂತಹ ಇಳಿಯ ವಯಸ್ಸಿನಲ್ಲೂ ಶ್ರೀಮಠದ ಮೇಲಿನ ಭಕ್ತಿ ಸೇವೆಯನ್ನು ಸಮರ್ಪಿಸಿ ಮತ್ತೊಬ್ಬರಿಗೆ ಮಾದರಿಯಾಗಿ ಆಗಿದ್ದಾಳೆ. ಸರ್ವ ಭಕ್ತರ ಮೆಚ್ಚುಗೆಗೂ ಪಾತ್ರರಾಗಿದ್ದಾಳೆ. ಈ ಸಂದರ್ಭದಲ್ಲಿ ನಗರದ ಶ್ರೀಮಠದ ಸರ್ವ ಸದ್ಭಕ್ತರು ಹಾಗೂ ಹತ್ತನೂರು ಹಾಗೂ ಇನ್ನುಳಿದ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸದ್ಭಕ್ತರು ಉಪಸ್ಥಿತರಿದ್ದರು.